ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗು ಪತ್ರಕರ್ತರ ಸಂಘ ಹಾಗೂ ಕೊಡಗು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ ಜನವರಿ 18ರಂದು ನಗರದಲ್ಲಿ ಪತ್ರಕರ್ತರ ಸಂಕ್ರಾಂತಿ ಕ್ರಿಕೆಟ್ ಸಂಭ್ರಮ 2026 ಆಯೋಜಿತಗೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕೊಡಗು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಯ ಅಧ್ಯಕ್ಷರಾದ GV ರವಿಕುಮಾರ್, ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಸರ್ಕಾರದ ಅಧಿಕೃತ ಮಾನ್ಯತೆ ಪಡೆದ ಕೆಲವು ಪತ್ರಕರ್ತರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ತಲುಪ್ತಾ ಇದೆ. ಗ್ರಾಮೀಣ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಪತ್ರಕರ್ತರು ಸೌಲಭ್ಯಗಳಿಂದ ವಂಚಿತರಾಗಿ ಸಂಕಷ್ಟದ ಸಂದರ್ಭಗಳಲ್ಲಿ ತೊಂದರೆಗೆ ಸಿಲುಕುತ್ತಾ ಇದ್ದಾರೆ. ಈ ಹಿನ್ನೆಲೆ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ M&M ಹಾಗೂ ಲೀಡಿಂಗ್ ಎಡ್ಜ್ ಪ್ರಾಯೋಜಿತ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಗರದ ಜನರಲ್ KS ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಿರುವುದಾಗಿ ತಿಳಿಸಿದರು. ಸಂಭ್ರಮದ ಕ್ರಿಕೆಟ್ ಪಂದ್ಯಾವಳಿ ಸಂಕ್ರಾಂತಿ ಕ್ರಿಕೆಟ್ ಸಂಭ್ರಮ ಪಂದ್ಯಾವಳಿಯಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ತಂಡದ ನಡುವೆ ಅಂದು ಬೆಳಿಗ್ಗೆ 9 ಗಂಟೆಗೆ ಸೌಹಾರ್ದ ಪಂದ್ಯ ನಡೆಯಲಿದೆ. ಬಳಿಕ ಪತ್ರಕರ್ತರ 4 ತಂಡಗಳಾದ ಸಿರಿ, ಸಮೃದ್ಧಿ, ಹೊನ್ನು ಮತ್ತು ಸುಗ್ಗಿ ನಡುವೆ ಪಂದ್ಯಗಳು ನಡೆಯಲಿದೆ ಎಂದು ತಿಳಿಸಿದರು. ಪಂದ್ಯಾವಳಿಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ, ಮಡಿಕೇರಿ ಶಾಸಕರಾದ ಡಾ ಮಂತ್ರಗೌಡ ಹಾಗೂ MLC MP ಸುಜಾ ಕುಶಾಲಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ಉದ್ಯಮಿಗಳು, ಸಮಾಜ ಸೇವಕರಾದ ನಾಪಂಡ ಮುತ್ತಪ್ಪ, ನಾಪಂಡ ಮುದ್ದಪ್ಪ ಉದ್ಘಾಟಿಸಲಿದ್ದಾರೆ. ಕ್ರೀಡಾಪಟುಗಳ ಜೆರ್ಸಿಗಳನ್ನು ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ ಅವರು ಅನಾವರಣಗೊಳಿಸಲಿದ್ದಾರೆ. ದಾನಿಗಳಿಂದ ಸಂಗ್ರಹವಾದ ಹಣವನ್ನು ಪತ್ರಕರ್ತರ ಸಂಘದ ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಬಳಸಲಾಗುತ್ತೆ. ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಸಮೃದ್ಧಿ ಅಂತ ಒಂದು ತಂಡ, ಹೊನ್ನು ಅಂತ ಒಂದು ತಂಡ, ಸಿರಿ ಅಂತ ಒಂದು ತಂಡ, ಸುಗ್ಗಿ ಅಂತ ಒಂದು ತಂಡ. ಸೊ 4 ತಂಡಗಳಿದೆ ಕ್ರಿಕೆಟ್ ಇದೆ. ಮತ್ತೊಂದರಿಂದ ಲೆಜಿಸ್ಲೇಟಿವ್ ವರ್ಸಸ್ ಅಡ್ಮಿನಿಸ್ಟ್ರೇಟಿವ್, ಇದು ಶಾಸಕಾಂಗ ಮತ್ತೆ ಕಾರ್ಯಾಂಗ, ಈ 2 ತಂಡಗಳ ನಡುವೆ ಪಂದ್ಯ, ಸೌಹಾರ್ದ ಪಂದ್ಯ ನಡೆಯಲಿದೆ. ಅದಕ್ಕೆ ಹೇಳಿದಾಗೆ ಕೊಡಗು ಪತ್ರಕರ್ತರ ಸಂಘದಲ್ಲಿ ಸುಮಾರು 120ಕ್ಕೂ ಅಧಿಕ ಸದಸ್ಯರಿದ್ದಾರೆ. ಸೊ ಆ ಸದಸ್ಯರ ಒಂದು ಕ್ಷೇಮಕ್ಕಾಗಿ ಆ ಒಂದು ಫ್ಯಾಮಿಲಿಯ ಕುಟುಂಬಕ್ಕೆ ಏನಾದರೂ ಸಮಸ್ಯೆಗಳಾದಾಗ ಸ್ಪಂದಿಸಬೇಕು ಉದ್ದೇಶದಿಂದ ಒಂದು ಕ್ಷೇಮ ನಿಧಿಯನ್ನು ಆರಂಭ ಮಾಡಿದ್ದೇವೆ, ಕ್ಷೇಮ ನಿಧಿ ಸಮಿತಿ ಅಂತೇಳಿ. ಸೊ ಕಳೆದ 2 ತಿಂಗಳ ಹಿಂದೆ ಪಕ್ಕದೆಲ್ಲರೂ ಆರೋಗ್ಯವಾಗಿರಬೇಕು ಉದ್ದೇಶದಿಂದ ಅವರ ಮನೆಯವರು, ಕುಟುಂಬದವರು ಜೊತೆಗೆ ಪಬ್ಲಿಕ್ ಸಮೇತ ಅವರೊಂದು ಉಚಿತ ಬೃಹತ್ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು. ಕೊಡಗು ಪತ್ರಕರ್ತರ ಸಂಘ, ಕೊಡಗು ಪತ್ರಕರ್ತರ ಸಂಘ ಕ್ಷೇಮ ಸಮಿತಿಯಿಂದ ಕೊಯಮ್ಸ್ ಮಹಾವಿದ್ಯಾಲಯ, ಕೊಡಗು ವೈದ್ಯಕೀಯ ವಿದ್ಯಾಲಯದ ವಿಜ್ಞಾನ ಸಂಸ್ಥೆಗಳ ಮೂಲಕ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ಹೆಲ್ಪ್ ಆಯಿತು. ಪತ್ರಕರ್ತರಿಗೂ ಕುಟುಂಬದವರಿಗೂ ಅದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡ್ರು. ತದನಂತರ ಕ್ಷೇಮ ನಿಧಿ ಅಂದರೆ ಪತ್ರಕರ್ತರ ಕ್ಷೇಮಕ್ಕೆ ಒಂದು ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಒಂದು ಇರುವ ನಿಧಿಯನ್ನು ನಾವು ಎಲ್ಲ ಪತ್ರಕರ್ತರಿಗೆ ವಿನಿಯೋಗಿಸಬೇಕು ಉದ್ದೇಶದಿಂದ ಏನೋ ಒಂದು ಸಮಸ್ಯೆ ಬರ್ತದೆ ಜೀವನದಲ್ಲಿ, ಮಕ್ಕಳಿಗಿರ್ಬೋದು, ಕುಟುಂಬದಲ್ಲಿರ್ಬೋದು, ಪತ್ರಕರ್ತರಿರ್ಬೋದು, ಹಾಗಾಗಿ ಒಂದು ನಿಧಿ ಸ್ಥಾಪನೆ ಮಾಡುವ ಉದ್ದೇಶದಿಂದ ನಾವು ಈ ಸಂಕ್ರಾಂತಿ ಸಂಭ್ರಮ ಒಂದು ಸಡಗರದ ಒಂದು ಕ್ರಿಕೆಟ್ ಪಂದ್ಯವಾಗಿದೆ. ಈ ಮೂಲ ಉದ್ದೇಶ ನಮಗೆ ಒಂದು ಹಣ ಕ್ರೋಢೀಕರಣ, ಕ್ಷೇಮ ನಿಧಿಗಾಗಿ. ಸೊ ಹಾಗಾಗಿ ಆಡಳಿತ ವರ್ಗದವರು, ಅಧಿಕಾರಿಗಳ ವರ್ಗದವರು ಜೊತೆಗೆ ರಾಜಕಾರಣಿಗಳು ಇದೊಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಜೊತೆಗೆ ಪತ್ರಕರ್ತರ ಮಿತ್ರರಿಗೆ ಸೊ ಆ ಒಂದು 4 ಟೀಮ್ಗಳಾಗಿ ನಾವು ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಮುಂದಿನ ಉಡಿ ಜನೋದ್ಯಮಿಯ ಸ್ಟೇಡಿಯಂನಲ್ಲಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದಂತಹ AS ಪೊನ್ನಣ್ಣವರು, ಮಡಿಕೇರಿ ಕ್ಷೇತ್ರದ ಶಾಸಕರಾದಂತಹ ಡಾ ಮಂತ್ರಗೌಡರವರು, ವಿಧಾನ ಪರಿಷತ್ ಸದಸ್ಯರಾದಂತಹ MP ಸುಜಾ ಕುಶಾಲಪ್ಪನವರು ಉದ್ಘಾಟಿಸಲಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ಉದ್ದೇಶ ಏನಂದರೆ ಪತ್ರಕರ್ತರ ಕ್ಷೇಮನಿಗಾಗಿ ಒಂದು ಕ್ರೋಢೀಕರಣ, ಎಲ್ಲ ಪತ್ರಕರ್ತರು ಸಂತೋಷದಿಂದ ಸಮಾಜದಲ್ಲಿ ಅವರವರ ಕೆಲಸಗಳು ಮಾಡುವ ಉದ್ದೇಶದಿಂದ ಈ ಏನೋ ಸಮಸ್ಯೆಗಳು ಬಂದಾಗ ಪತ್ರಕರ್ತರ
ಎಲ್ಲರೂ ಬನ್ನಿ. ಮತ್ತೆ ಪತ್ರಕರ್ತ ಕೇವಲ ಬೆರಳಿಗೆ ಪತ್ರಕರ್ತೆ ಮಾತ್ರ ಸರ್ಕಾರದ ಒಂದು ಸವಲತ್ತುಗಳು ಸಿಗ್ತಾ ಇದೆ, ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಏನು ಸವಲತ್ತು ಸಿಗ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರವು ಎಲ್ಲ ಪತ್ರಕರ್ತರಿಗೆ ಒಂದು ಸೌಲಭ್ಯ ನೀಡುವಂತಾಗಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಹೆಚ್ಟಿ ಮಾತನಾಡಿ, ಕೊಡಗು ಪತ್ರಕರ್ತರ ಸಂಘದ ಅಸ್ತಿತ್ವಕ್ಕೆ ಬಂದ ಕಳೆದ 4 ವರ್ಷಗಳ ಅವಧಿಯಲ್ಲಿ ತನ್ನ ಧ್ಯೇಯವಾಕ್ಯವಾದ ಸ್ವಾಸ್ಥ್ಯ ಸುಂದರ ಸದೃಢ ಸಮಾಜ ನಿರ್ಮಾಣಕ್ಕಾಗಿ 10 ಜನಪರವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗಿದೆ. ಇದೀಗ ಪತ್ರಕರ್ತರ ಹಿತ ಕಾಯುವ ನಿಟ್ಟಿನಲ್ಲಿ ಸಂಕ್ರಾಂತಿ ಕ್ರಿಕೆಟ್ ಪಂದ್ಯಾವಳಿಯಿಂದ ಏರ್ಪಡಿಸ್ತಾ ಇರುವುದಾಗಿ ತಿಳಿಸಿದರು. ಬೆಳಿಗ್ಗೆ 10 ಗಂಟೆಗೆ ಇರುತ್ತೆ. ಹಾಗೆ ಸಾಯಂಕಾಲ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಜಿ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಸುಮಾರು 5 ಗಂಟೆ ವೇಳೆಗೆ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡು ಅದೇ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಕೂಡ ಗಣ್ಯರು ವಿತರಿಸುತ್ತಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರಿಗೆ ಇಡೀ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಆತ್ಮೀಯ ಆಹ್ವಾನವನ್ನು ನೀಡುತ್ತಿದೆ. ನಮ್ಮೊಂದಿಗೆ ಕ್ಷೇಮಾಭಿವೃದ್ಧಿ ಸಮಿತಿಯ ಧ್ಯೇಯವಾಕ್ಯ ಇದೆ, ಸ್ವಾಸ್ಥ್ಯ ಸುಂದರ ಮತ್ತು ಸದೃಢ ಸಮಾಜಕ್ಕಾಗಿ ಕೊಡಗು ಪತ್ರಕರ್ತರ ಸಂಘ ಅಂತೇಳಿ. ಆ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆಯನ್ನು ನೀಡಿದ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಮಾಧ್ಯಮಗಳಿಂದ ಸೇರಿಕೊಂಡು ಒಂದು ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ನೀಡುವಂಥ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ ಜನವರಿ 18ರಂದು ಭಾನುವಾರ ಜನರ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಂಘದ ಮತ್ತು ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಆಯೋಜನೆ ಮಾಡುತ್ತಿದ್ದೇವೆ. ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಸಂಘದ ಗೌರವ ಸಲಹೆಗಾರರಾದ ಟಿಪಿ ರಮೇಶ್ ಅವರು ಮಾತನಾಡಿ, ಸದಸ್ಯರ ಸಂಕಷ್ಟಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಕ್ಷೇಮ ನಿಧಿ ಯಾವತ್ತೂ ಸಂಘಕ್ಕೆ ಪೂರಕವಾದದ್ದು. ಪತ್ರಕರ್ತರು ಕರ್ತವ್ಯದ ಸಂದರ್ಭ ಅನಿರೀಕ್ಷಿತವಾಗಿ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾದ ಸಂದರ್ಭ ಅವರಿಗೆ ಸ್ಪಂದಿಸುವ ಕೆಲಸ ಸಂಘದಿಂದ ಯಾವತ್ತೂ ನಡೆಯಬೇಕಿದೆ. ಈ ನಿಟ್ಟಿನಲ್ಲಿ ಕ್ಷೇಮ ನಿಧಿ ಸಂಗ್ರಹ ಅತ್ಯಂತ ಮಹತ್ವದವೆಂದು ತಿಳಿಸಿದರು. ಎಲ್ಲ ಸದಸ್ಯರುಗಳ ಒಂದು ಸಹಾನುಭೂತಿ ವ್ಯಕ್ತಪಡಿಸ್ತಾ ಅವರ ಬದುಕಿನಲ್ಲಿ ಬರಬಹುದಾದಂಥ ಅನೇಕ ತೊಂದರೆಗಳು, ನ್ಯೂನತೆಗಳು ಇವೆಲ್ಲವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಒಂದು ಕ್ಷೇಮ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಕ್ಷೇಮ ನಿಧಿ ಅಂದರೆ ಒಂದು ಸಂಘಕ್ಕೆ ಪೂರಕವಾಗಿರಬೇಕಾದಂಥ ನಿಧಿಯದು. ಪತ್ರಕರ್ತನಾದವನು ತನ್ನ ಜೀವನದ ಜಂಡಾಚರಣೆಗಳ ನಡುವೆ ಕರ್ತವ್ಯ ನಿರ್ವಹಿಸಿಕೊಂಡು ಹೋಗತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಆಗುವಂಥ ಒಂದು ಘಟನೆಗಳಲ್ಲಿ ಆ ಘಟನೆಗೆ ತಕ್ಕಂತೆ ಸ್ಪಂದಿಸಿ ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಸಂಘದ ಮೇಲಿದೆ. ಹಾಗಾಗಿ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿಯವರು ಅದಕ್ಕೊಂದು ನಿಧಿಯನ್ನು ಸಂಗ್ರಹಿಸುವ ಹಿನ್ನೆಲೆಯಲ್ಲಿ ಇವತ್ತು ಕೊಡಗಿನಾದ್ಯಂತ ಸಂಚಾರವನ್ನು ಮಾಡಿ ದಾನಿಗಳಿಂದ ಧನ ಸಹಾಯವನ್ನು ಕೋರಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಳಿತಾಂಗ ಮತ್ತು ಶಾಸಕಾಂಗದ ನಡುವೆ ಪ್ರದರ್ಶನ ಪಂದ್ಯಾವಳಿಯನ್ನು ಏರ್ಪಾಡು ಮಾಡುವ ಮೂಲಕ ಎಲ್ಲರನ್ನ ಒಳಗೊಂಡಂತೆ ಒಂದುಗೂಡಿಕೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ಈ ಕ್ಷೇಮ ನಿಧಿಯನ್ನು ಇನ್ನಷ್ಟು ವೃದ್ಧಿ ಮಾಡಿಕೊಂಡು ಹೋಗಲಿಕ್ಕೆ ಒಂದು ಪೂರಕವಾದಂಥ ಆಟೋಟದ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಹಾಗಾಗಿ ಕ್ಷೇಮಾಭಿವೃದ್ಧಿ ನಿಧಿ ತೀರಾ ಅವಶ್ಯಕ. ಕ್ಷೇಮಾಭಿವೃದ್ಧಿಯನ್ನು ನಾವು ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಿಧಿಯನ್ನು ಸಂಗ್ರಹಿಸಿ ಇಟ್ಟುಕೊಂಡ್ರೆ ಒಂದೊಂದು ಕಾಲಘಟ್ಟದಲ್ಲಿ ಪತ್ರಕರ್ತರಿಗೆ ಆಗುವಂಥ ತೊಂದರೆಗಳು, ಅವನು ಎದುರಿಸ್ತಕ್ಕಂಥ ಅನಾರೋಗ್ಯಕ್ಕೊಳಗಾದಂಥ ಸಂದರ್ಭಗಳಿಗೆ ಅವರಿಗೆ ಪೂರಕವಾಗಿ ಸಹಾಯ ಮಾಡಬೇಕಾದಂಥ ರೀತಿ ನೀತಿಗಳಿಗೆ ಕ್ಷೇಮ ನಿಧಿ ಬಹಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಕೊಡಗಿನ ದಾನಿಗಳು ಕೂಡ ಇದರೊಂದಿಗೆ ಕೈಗೊಳಿಸಿ ಸಹಕಾರ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಪತ್ರಕರ್ತರ ಸಂಘ ಈ ಒಂದು ಕ್ಷೇಮ ನಿಧಿಯನ್ನು ಇನ್ನಷ್ಟು ಬೆಳವಣಿಗೆ ಸಾಧನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಳ್ಳುವಾಗ ಕೊಡಗಿನ ದಾನಿಗಳು ಕೈ ಜೋಡಿಸಿ ಸಹಾಯವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಕ್ಷೇಮ ನಿಧಿಗೆ 50 ಲಕ್ಷ ರೂಪಾಯಿ ನೀಡಲು ಸರ್ಕಾರ ಮುಂದಾಗಲಿ ಅಂತ ಸಂಘದ ಗೌರವ ಸಲಹೆಗಾರರಾದ ಬಿ ಅನಂತ ಶಯನ ಅವರು ಮನವಿ ಮಾಡಿದರು. ಅಧಿಕಾರಿಗಳೊಂದಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳೊಂದಿಗೆ ಈ ಸಮಾಜದಲ್ಲಿ ಪತ್ರಿಕೋದ್ಯಮ ಅಥವಾ ಮಾಧ್ಯಮದ ಮಂದಿ ಅಂತ ಹೇಳಿದರೆ ಆಗಿದ್ದರೆ ನಮ್ಮಲ್ಲಿ ಕಾವೇರಿ ಕನ್ನಿಕೆ ಸುಜ್ಯೋತಿ ಮೂಡಿದೆ. ಕಾವೇರಿ ಕನ್ನಿಕೆ ಕಾಣುತ್ತೆ ಕಣ್ಣಿಗೆ, ಸುಜ್ಯೋತಿ ಕಾಣೋದಿಲ್ಲ, ನೆಲದ ಒಳಗಿಂದ ಬರ್ತಾಳೆ. ಹಾಗೆ ಪತ್ರಕರ್ತರು ಮಾಡ್ತಾ ಇರುವ ಕೆಲಸ ಯಾರಿಗೂ ದೊಡ್ಡದಾಗಿ ಹೆಚ್ಚಾಗಿ ಕಾಣದೇ ಇಲ್ಲ. ಗುಪ್ತಗಾಮಿನಿ ಅಂತರ ಪತ್ರಕರ್ತರು ಕೂಡ. ಆದ್ರಿಂದ ಅವರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ ಪ್ರಥಮವಾಗಿ ಅವರು ಯೋಚಿಸೋದೇ ಇಲ್ಲ. ನಾವು ದುಂಬಾಲು ಬಿದ್ದರೆ ಮತ್ತೆ ಒಂದಷ್ಟು ಸಹಾಯವನ್ನು
ಪಿಂಚಣಿದಾಗಿ ಕೊಡ್ತಾರೆ. ಹಾಗಾಗಬಾರ್ದು. ನಾವು ಇದೊಂದು 10 ಲಕ್ಷ 20 ಲಕ್ಷಕ್ಕೂ ಕೂಡ ಬರೀ ಒಂದು 7.5% ಅಂತ ಹೇಳಿದ್ರೆ ಏನೇನು ಸಾಲದಿಲ್ಲ. ನಾವು ಕೂಡ ಕೊಡ್ಬೇಕಲ್ಲ ಅಂತ ಹೇಳಿ ಇದನ್ನ ಕೊಟ್ಟರು ಯಾವುದೂ ಉಪಯೋಗ ಬರೋದಿಲ್ಲ ಅಂತ ಹೇಳಿ ಗೊತ್ತಿದೆ. ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು ICU ಅಲ್ಲಿ ಹಾಕಿ ಅಂದ್ರೆ 1.5 ಲಕ್ಷ 2 ಲಕ್ಷ ಕೇಳ್ತಾರೆ. ನಾವು 10,000 8,000 ಕೊಟ್ಟು ನಮ್ಮದೇ ಮರ್ಯಾದೆ ಉಳಿದಾಗುತ್ತೆ. ಆದ್ರಿಂದ ಈ ಯಾರು ಅಧಿಕಾರದಲ್ಲಿದ್ದಾರೆ, ಸರ್ಕಾರ ಆಗಲಿ ಈ ಚುನಾಯಿತ ಪ್ರತಿನಿಧಿಗಳಾಗಲಿ, ಒಂದು ದೊಡ್ಡ ಮೊತ್ತವಲ್ಲ, ನಮ್ಮದು ಯಾವುದು ಅಧಿಕೃತವಾದ ಪತ್ರಕರ್ತರ ಸಂಘ ಇದೆ, ಏಕೈಕ ರಿಜಿಸ್ಟರ್ಡ್ ಪತ್ರಕರ್ತರ ಸಂಘ ಇದೆ ಕೊಡಗಿನಲ್ಲಿ, ಅದಕ್ಕೆ ದೊಡ್ಡ ಹಣವನ್ನ ನಮಗೆ ಖಂಡಿತವಾಗಿಯೂ ನೀಡಬೇಕು. ಒಂದು 50 ಲಕ್ಷವನ್ನಾದರೂ ಮುಖ್ಯಮಂತ್ರಿಗಳ ಮೂಲಕವಾದರೂ ಯಾವುದೇ ರೀತಿಯಿಂದ ಕೊಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಈ ಮೂಲಕ ಶ್ರೀ ಕಪ್ಪಣ್ಣಣ್ಣ ಅವರನ್ನ ಮತ್ತು ಶ್ರೀಯುತ ಮಂತರ್ ಅವರನ್ನ, ನಮ್ಮ ಸುಜಾ ಅವರನ್ನ, ಪ್ರತಿಯೊಬ್ಬರನ್ನು ಕೂಡ ಈಗ ಈ ನಮ್ಮ ವಿದ್ಯಾ ಕ್ಷೇತ್ರದಿಂದಲೂ ಕೂಡ MLCಗಳಾಗಿ ಹೋಗ್ತಾರೆ. ಅವರ ಮುಖವನ್ನು ಕೂಡ ನೋಡೋದಿಲ್ಲ. 3 ಕಾಸಿನ ಉಪಯೋಗ ಅವರಲ್ಲಿ ಕೊಡಗಿಗೆ ಮಾಡಿದ್ದನ್ನು ನಾವು ಕಂಡಿಲ್ಲ. ದಯವಿಟ್ಟು ಅವರು ಎಲ್ಲ ಸೇರಿ ನಮಗೆ ಸಹಕಾರವನ್ನು ಕಡ್ಡಾಯವಾಗಿ ನೀಡಬೇಕು ಅಂತ ನಾನು ಮನವಿಯನ್ನು ಮಾಡ್ತೇನೆ. ಕ್ಷೇಮದಿಂದ ಈ ಫಂಡ್ ಮೊಬಿಲೈಸೇಷನ್ ಯಾಕೆ ಮಾಡ್ತಾ ಇದೀವಿ ಅಂತ ಮುಖ್ಯವಾಗಿ ನಾವು ಹೇಳಬೇಕಾಗುತ್ತೆ. ಈಗ ಜೀವನ ಕನಿಷ್ಠ ಒಂದು 20-30 ವರ್ಷ ಒಬ್ಬ ಪತ್ರಕರ್ತ ಸಮಾಜಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ದಿನವೂ 24 ಗಂಟೆನೂ ಕೆಲಸ ಮಾಡೋದು ತಯಾರಿರ್ತಾನೆ. ಸಮಾಜಕ್ಕಾಗಿ ಬರೆದ ಕೈಗಳು ಅವನು ಸಮಸ್ಯೆಗೆ ಸಿಕ್ಕಿದಾಗ ಅವನು ಸಮಾಜದ ಮುಂದೆ ನಮ್ಗೆ ಸಮಸ್ಯೆ ಆಗಿದ್ದಪ್ಪ ನಮ್ಗೆ ಸಹಾಯ ಮಾಡಿ ಅಂತ ಕೈ ಹೊಡಿದ್ರೆ ಅವನಿಗೆ ಮುಜುಗರ ಆಗುತ್ತೆ, ಒಂದು ಸ್ವಾಭಿಮಾನ ಅಡ್ಡ ಬರುತ್ತೆ. ಈಗ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಯಾವ್ದಾದ್ರು ತೊಂದರೆ ಆದಾಗ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸಹಾಯ ಬರುತ್ತೆ. ಇಂಥವ್ರಿಗೆ ತೊಂದರೆ ಆಗಿದೆ, ಸಹಾಯ ಮಾಡಿ, ಇಂಥ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ, ICU ಇದ್ದಾರೆ, ಏನೋ ದೊಡ್ಡದಾಗಿ ಸಮಸ್ಯೆ ಆಗಿದೆ, ಇಂಥವ್ರಿಗೆ ತುರ್ತು ಚಿಕಿತ್ಸೆಗೆ ಇಷ್ಟು ಲಕ್ಷ ಬೇಕು, ಈ ಸಾವಿರ ಬೇಕು ಅಂತ ಎಲ್ಲರೂ ಸಾರ್ವಜನಿಕವಾಗಿ ಹಂಚಿಕೊಡ್ತಾರೆ. ಆದರೆ ಸಮಾಜದ ಪರವಾಗಿ ಸುದ್ದಿಯನ್ನ ಬಿತ್ತರಿಸಿದ ಸ್ವಾಭಿಮಾನಿ ಪತ್ರಕರ್ತನಿಗೆ ಸಮಾಜದ ಮುಂದೆ ನಮಗೆ ಸಮಸ್ಯೆ ಆಗಿದೆ, ಹಣ ಕೊಡಿ ಅಂತ ಕೈ ಚಾಚಿದ್ರೆ ಕಷ್ಟ ಆಗುತ್ತೆ ಅಂತ ಇದ್ರೆ ನಾನೇನು ನಮ್ಮ ಸಂಘ ಅಂತ ಒಟ್ಟಾರೆ ಒಂದು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಹೇಳೋದು. ಈಗ ಒಂದು ಸರ್ಕಾರದ ಸವಲತ್ತುಗಳು ಮಾನ್ಯತೆ ಪಡೆದ ಪತ್ರಿಕೆಗಳ ಜಿಲ್ಲಾ ವರದಿಗಾರರಿಗೆ ಮಾತ್ರ ಎಕಡೇಷನ್ ಇರುತ್ತೆ. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಯಾವತ್ತೂ ಸಂಕಷ್ಟ ಇದೆ. ಅವ್ರಿಗೆ ಬದುಕನ್ನು ಕಟ್ಕೊಳ್ಳೋದು ಕಷ್ಟ. ಮತ್ತೆ ಈ ಬದುಕಿನ ಮಧ್ಯೆ ಸಮಸ್ಯೆಗಳಾದಾಗ ಅದನ್ನ ಮತ್ತೆ ಎದ್ದೇಳೋದು ಕೂಡ ಬಹಳ ಕಷ್ಟ. ಆ ಕಾರಣಕ್ಕಾಗಿ ನಾವು ಒಂದು ಫಂಡ್ ಮೊಬಿಲೈಸೇಷನ್, ಯಾವುದೇ ಪತ್ರಕರ್ತರಿಗೆ ತೊಂದರೆ ಆದಾಗ ನಾವು ಯಾರನ್ನೂ ಕೈ ಚಾಚದೆ, ಯಾರನ್ನೂ ಕೇಳದೆ ಸಫಿಷಿಯಂಟ್ ಆಗಿ ಅವ್ರಿಗೆ ಸ್ವಲ್ಪ ಸಹಕಾರ ಕೊಡೋದಕ್ಕೆ ನಮಗೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ಕೊಂಡಿದ್ದೀವಿ. ಯಾರೇ ಪತ್ರಕರ್ತರಾಗಿರಲಿ, ಸಮಾಜದ ಪರವಾಗಿ ಬರೆಯುವಂತಹ ಯಾರೇ ಪತ್ರಕರ್ತರಿಗೂ ಸಮಸ್ಯೆ ಆದರೂ ಕೂಡ ಒಂದು ಫಂಡ್ ಮೊಬಿಲೈಸೇಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಎಲ್ಲರದ್ದು ಸಹಕಾರ ಬೇಕು. ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು, ಈಗ ನಮಗೆ ಉದ್ಯಮಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. M&M ಪ್ರೈವೇಟ್ ಲಿಮಿಟೆಡ್ ಅವರು ಪ್ರಾಯೋಜಕತ್ವ ನೀಡಿದ್ದಾರೆ, ಲೀಡಿಂಗ್ ಎಡಿಟರ್ ಅವರು ಪ್ರಾಯೋಜಕತ್ವ ನೀಡಿದ್ದಾರೆ. ಇಂಥ ಎಲ್ಲರೂ ಮುಂದೆ ಬಂದು ಇಂಥ ಪತ್ರಕರ್ತರಿಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಎಲ್ಲರೂ ಈ ಕ್ರೀಡಾಕೂಟಕ್ಕೆ ಬಂದು ಸಂಕ್ರಾಂತಿ ಸಂಭ್ರಮ ಜೊತೆ ನಮ್ಮ ಜೊತೆ ಇದ್ದು ನೀವು ಸಮಯ ಕಳೆಯಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಗೋಷ್ಠಿಯಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿ ಅರುಣ್ ಕೂರ್ಗ್, ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬೆಳಿಗೇರಿ ಪಾಲ್ಗೊಂಡಿದ್ದರು. ಮಕರ ಸಂಕ್ರಾಂತಿ ಭೂಮಿಗೂ ರೈತನಿಗೂ ಗೋವಿಗೂ ಇರುವ ಅವಿನಾಭಾವ ಸಂಬಂಧವನ್ನು ಸೂಚಿಸುವ ಹಬ್ಬ ಅಂತ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ನಿರ್ದೇಶಕಿ ಕುಡಕಂಡಿ ಸೋನಿ ಸುದೀಪ್ ಅವರು ಹೇಳಿದ್ದಾರೆ. ಚೇರಂಬಾಣೆ ಗೌಡ ಸಮಾಜದಲ್ಲಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ಏರ್ಪಡಿಸಿದ್ದ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಹಾಗೂ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ 2026ನೇ ವರ್ಷದ ಮಾಸಿಕ ಸಭೆಯಲ್ಲಿ ಪಾಲ್ಗೊಂಡು ಸಂಕ್ರಮಣದ ಆಚರಣೆ ಮತ್ತು ಪದ್ಧತಿ ಪರಂಪರೆ ಬಗ್ಗೆ ಬೆಳಕು ಚೆಲ್ಲಿದ್ರು. ರೈತರಿಗೆ ಇದು ಸುಗ್ಗಿ ಹಬ್ಬ, ದವಸ ಧಾನ್ಯಗಳು ಮನೆ ತುಂಬಿ ಸಂಭ್ರಮಿಸುವ ಕಾಲ. ಆದ್ದರಿಂದ ಮಾನವರಿಗೂ ಪ್ರಾಣಿಗಳಿಗೂ ಯಥೇಚ್ಛವಾಗಿ ದಾನ ನೀಡುತ್ತಾ ವರ್ಷವಿಡೀ ರೈತನಿಗೆ ಹೆಗಲು ಕೊಟ್ಟು ಗೋವನ್ನ ಪೂಜಿಸುತ್ತಾ ಅವುಗಳ ದೇಹದಲ್ಲಿ ಕ್ರಿಮಿಕೀಟಗಳು ಬಾಧಿಸದಂತೆ ಅವುಗಳನ್ನು ಕಿಚ್ಚು ಹಾಯಿಸಿ ಸಂರಕ್ಷಣೆ ಮಾಡುವಂತಹ ಜಾನಪದ ಹಬ್ಬವು ಸಂಕ್ರಾಂತಿಯಾಗಿರುತ್ತದೆ. ಮಕರ ಸಂಕ್ರಾಂತಿಯನ್ನು ದೇಶದ ಎಲ್ಲೆಡೆಯಲ್ಲೂ ನಾನಾ ಹೆಸರುಗಳಿಂದ ಆಚರಿಸ್ತಾರೆ. ಕೆಲವೆಡೆ ಪೊಂಗಲ್ ಅಂತ ಆಚರಿಸಿದರೆ ಇನ್ನು ಕೆಲವೆಡೆ ಗಾಳಿಪಟ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಒಟ್ಟಿನಲ್ಲಿ ಸಂಕ್ರಾಂತಿ ರೈತರ ಬಾಳಿನಲ್ಲಿ ಸಂಭ್ರಮದ ಸುಗ್ಗಿ ಹಬ್ಬ, ಸಮೃದ್ಧಿಯ ಸಂಕೇತದ ಹಬ್ಬ ಎಂದರು. ಈ ಸಂದರ್ಭದಲ್ಲಿ ಅವ ತನ್ನ ಕೃಷಿ
ಕೃಷಿಕರಿಗೆ ಹೆಸರು ಕೊಟ್ಟಂತ ದನಕರುಗಳನ್ನ ಸಹ ಮರೆಯಲ್ಲ. ಆ ಸಂದರ್ಭದಲ್ಲಿ ಅವುಗಳನ್ನ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿಸಿ ಅವಕ್ಕೆ ಬಣ್ಣ ಅಲಂಕಾರಗಳನ್ನ ಮಾಡಿ ಸಂಜೆ ಹೊತ್ತಲ್ಲಿ ಕಿಚ್ಚು ಹಾಯಿಸೋದು, ಅಂದ್ರೆ ಅದರ ಮೈಯಲ್ಲಿದ್ದಂತಹ ಹುಳ ಹೊಟ್ಟೆನ ಸಾಯಲಿ ಅಂತ ಹೇಳಿ ಆ ಬೆಂಕಿಲಿ ದಾಟಿಸುವಂತ ಒಂದು ಪದ್ಧತಿಯು ಸಹ ಉಂಟು. ಅದರೊಟ್ಟಿಗೆ ಗೋಪೂಜೆಗೂ ಸಹ ವಿಶೇಷವಾದ ಮಹತ್ವ ಉಂಟು. ಅದರ ಒಂದು ರೋಮಗಳಲ್ಲೂ ನಾವು ಕೋಟಿ ದೇವತೆಗಳ ನೆಲೆಸಿದ್ದಾರೆ ಅಂತ ಹೇಳುವಂತಹ ನಂಬಿಕೆಯೊಟ್ಟಿಗೆ ಸಾಧ್ಯವಾದ್ರೆ ನಾವು ಸಹ ಎಲ್ಲಾದ್ರೂ ದನ ಗೋವು ಸಿಕ್ಕಿದ್ರೆ ಕಾಲು ಮುಟ್ಟಿಯೋ ಮೈ ಮುಟ್ಟಿಯೋ ಒಂದು ಕುಂಡಿ ಏನಾದ್ರೂ ತಿಂಬಕ್ಕೆ ಕೊಟ್ಟು ಈ ಸಂದರ್ಭದಲ್ಲಿ ದನಕರುಗಳಿಗೂ ಅಷ್ಟೇ ಎಳ್ಳು ಬೆಲ್ಲ ಮತ್ತೆ ಅಕ್ಕಿ ಬೆಲ್ಲದಿಂದ ಮಾಡಿದಂತಹ ಹುಗ್ಗಿ ತುಪ್ಪಗಳನ್ನ ಕೊಟ್ಟು ಅವುಗಳಿಗೂ ಸಹ ಒಂದು ರೀತಿಯ ಕೃತಜ್ಞತೆಯನ್ನು ತೋರಿಸುವುದು ಸಹ ಉಂಟು. ಅದರೊಟ್ಟಿಗೆ ಇನ್ನು ಮಕರ ಸಂಕ್ರಾಂತಿ, ಬೇರೆ ಹಬ್ಬಗಳಲ್ಲಿ ನಾವು ಸಿಹಿ ಹಂಚುವುದು ಸಾಮಾನ್ಯವಾದ್ರೆ ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಬೀರುವುದೇ ಒಂದು ಮಹತ್ವ. ಅದಕ್ಕೂ ಸಹ ವೈಜ್ಞಾನಿಕ ಕಾರಣ ಸಹ ಉಂಟು. ಈ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ತೇವಾಂಶಗಳೆಲ್ಲ ಕಮ್ಮಿಯಾಗಿರೋದ್ರಿಂದ, ಅದರಲ್ಲಿ ಯಥೇಚ್ಛವಾದಂತಹ ಎಣ್ಣೆ ಜಿಡ್ಡು ಇರುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳನ್ನು ಅದು ಕೊಟ್ಟದೆ ಅಂತ ಹೇಳಿ ಆ ಎಳ್ಳು ಬೆಲ್ಲ ಬೀರುವಂತಹ ಒಂದು ಹಬ್ಬ ಸಹ ಮಕರ ಸಂಕ್ರಾಂತಿ. ಈ ಎಳ್ಳು ಬೆಲ್ಲನ ತಿಂದು ನಾವೆಲ್ಲ ಒಳ್ಳೆ ಮಾತನಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ ಕೇಕಡ ಪೂಜಾ ನಾಗೇಂದ್ರ ಮಾತನಾಡಿ, ಮಕರ ಸಂಕ್ರಾಂತಿ ಸೂರ್ಯನನ್ನ ಪೂಜಿಸುವ ಹಬ್ಬ. ಸೂರ್ಯ ತನ್ನ ಪಥವನ್ನು ಉತ್ತರಾಯಣಕ್ಕೆ ಬದಲಿಸುವ ಪುಣ್ಯಕಾಲ. ಸಂಕ್ರಾಂತಿ ಸಮಯದಲ್ಲಿ ಅತಿ ಹೆಚ್ಚು ಚಳಿ ಇರುವ ಕಾರಣ ನಮ್ಮ ದೇಹದಲ್ಲಿ ಎಣ್ಣೆಯ ಅಂಶ ಕಡಿಮೆಯಾಗಿ ಚರ್ಮ ಬಿಗಿಯಾಗಿರುತ್ತದೆ. ಈ ಸಂದರ್ಭ ನಾವು ಸೇವಿಸುವ ಎಳ್ಳು ಬೆಲ್ಲದಿಂದ ನಮ್ಮ ಚರ್ಮಕ್ಕೆ ಎಣ್ಣೆ ಅಂಶ, ಕಬ್ಬಿಣಾಂಶ ಯಥೇಚ್ಛವಾಗಿ ದೊರಕಿ ಚರ್ಮ ಕಾಂತಿಗೊಳ್ಳುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು. ಇದಲ್ಲದೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಸೂರ್ಯ ದೇವರಿಗೆ ಪ್ರಿಯವಾದ ಎಳ್ಳನ್ನು ಅರ್ಪಿಸಲಾಗುವುದು ಎಂದರು. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದಿನದ ಮಹತ್ವದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಕರ ಸಂಕ್ರಾಂತಿ ಹಬ್ಬವನ್ನು ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಾನಪದ ಕೃಷಿ ಪರಿಕರಗಳು, ದವಸ ಧಾನ್ಯ, ಕಬ್ಬು ಸೇರಿಸಿ ಹಾಲು ಉಕ್ಕಿಸುವ ಶುಭ ಸಂಕೇತ ಸೂಚಿಸುವ ಸಂಭ್ರಮದ ಹಬ್ಬದಂದು ದೀಪ ಬೆಳಗಿ ಧಾನ್ಯಲಕ್ಷ್ಮಿಗೆ ಪೂಜೆ ಸಲ್ಲಿಸಿ ಎಳ್ಳು ಬೆಲ್ಲವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಒಕ್ಕೂಟದ ಸದಸ್ಯರು ಸಂಕ್ರಾಂತಿಯ ಸಂಭ್ರಮವನ್ನು ಸವೆದರು. ಮೊದಲಿಗೆ ಪೂಜೆಯ ಆದ್ಯತೆ ಪಡೆದ ಗಣನಾಯಕನೇ, ತಪ್ಪು ಒಪ್ಪುಗಳ ಮಹಾಗಣಪತಿ ಜಯವನ್ನು ನೀ ನೀಡು, ಶುಭವನ್ನು ದಯಮಾಡು. ಮಾನವ ಜನ್ಮದಿ ಜನಿಸಿದ ನಮ್ಮಯ ಪಾಪವ ನೀಗೋ, ನಮ್ಮೆಲ್ಲರ ಇಷ್ಟಾರ್ಥವನ್ನು ಪೂರೈಸುತ್ತ ಕಾಪಾಡು. ಸಂಕಷ್ಟವ ನೀಗುವ ಗಣಪನೆ ನಿನಗೆ ಮೊದಲಿಗೆ ವಂದನೆ, ಈಶ್ವರನಿಗೆ ಅಭಿನಂದನೆ. ಸಂಕಷ್ಟೆಯ ದಿನ ಖ್ಯಾತಿಗೆ ಮಲ್ಲಿಗೆ ಮುಡಿಸುವೆ, ನಿನ್ನಯ ಪಾದದ ಸ್ಪರ್ಶವು ಮನೆಗಳಿಗಾಗಲು ಕಾಯುವೆ. ಅಭಯ ಹಸ್ತವ ಬೇಡುವೆ, ಮೋದಕ ಕಡುಬು ಈಡುಗಾಯಿ ನಿನಗೆ ಒಪ್ಪಿಸುವೆ. ಮುದದಲ್ಲಿ ನಿನ್ನಾಗಿರುವೆ, ಮನೆ ಮನಗಳಲ್ಲೂ ಮೊದಲಿಗೆ ಪೂಜಿಪ ವಿಘ್ನೇಶ್ವರನೇ. ಶಿರವನ್ನು ಬಾಗುತ್ತ ಪಾದಕ್ಕೆ ನಮಿಸಿ ಪ್ರಾರ್ಥನೆ ಮಾಡುವೆ. ಶರಣ ಶಂಭುವಲಿಂಗ ಗಣನಾಯಕ, ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾ ಶಂಭುವತಿನ ಸರದಂತೆ ಮಾತುಗಳಾಡುತ್ತ ಜಾತ್ರೆಗೆ ಹೋಗೋಣ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾ ಶಂಭುವಲಿಂಗ ಗಣನಾಯಕ. ಲಿಂಗ ಗಣನಾಯಕ. ಹಸುರಂಗಿ ಕಾಲ್ಕಡಗ ಗಣನಾಯಕ, ನಮ್ಮ ಕರುಣಾಮೂರ್ತಿ ಕಾಯೋ ಗಣನಾಯಕ. ಹಸುರಂಗಿ ಕಾಲ್ಕಡಗ ಗಣನಾಯಕ. ಹೊಳೆಯೋಳ
ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸದಸ್ಯರಾದ ತಳೂರು ಮಮತಾ ಹಿತೇಶ್ ಮತ್ತು ಗುಡ್ಡೆಮನೆ ಲೀನಾ ಮಹೇಶ್, ಉಪಾಧ್ಯಕ್ಷರಾದ ಹೊಸಕ್ಲು ಲತಾ ಮಂಡಪ್ಪ, ಸಿರಕಜೆ ಹಿತ ತೀರ್ಥಕುಮಾರ್, ಉಪಾಧ್ಯಕ್ಷರಾದ ಕೂರನ ಸುಶೀಲ ಅಪ್ಪಾಜಿ, ಕೋಶಾಧಿಕಾರಿ ಕೊಡಪಾಲು ತೀರ್ಥ ಗಣಪತಿ, ಬೈಮನ ಜ್ಯೋತಿ ತಿಂಬಯ್ಯ, ನಿವೃತ್ತ ಶಿಕ್ಷಕಿ ಪಾಣತಲೆ ತಾರಾಮಣಿ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು. ಮಡಿಕೇರಿಯ ಮಂಗಳದೇವಿ ನಗರದಲ್ಲಿರುವ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಶ್ರೀ ರಾಜರಾಜೇಶ್ವರಿ ಮಹಾಗಣಪತಿ ಹಾಗೂ ನಾಗದೇವರ ಪುನರ್ ಪ್ರತಿಷ್ಠಾ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಬ್ರಹ್ಮಶ್ರೀ ವೇದಮೂರ್ತಿ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಜರುಗಿದವು. ಜನವರಿ 14ರಂದು ಸಂಜೆಯಿಂದಲೇ ಪ್ರಾರ್ಥನೆ, ಪುಣ್ಯಾಹ, ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಘ್ನ ಹೋಮ, ವಾಸ್ತುಪೂಜೆ, ವಾಸ್ತು ಹೋಮ, ದಿಶಾಬಲಿ, ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು. ಮರುದಿನ ಪುಣ್ಯಾಹ, ಗಣಪತಿ ಹೋಮ, ಚಂಡಿಕಾ ಹೋಮ, ನವ ಕಲಶ ಪೂಜೆ, ಪ್ರಧಾನ ಹೋಮ, ನಾಗದೇವರಿಗೆ ತಂಬಿಲ ಪೂಜೆ, ಆಶ್ಲೇಷ ಬಲಿ, ಕಳಶಾಭಿಷೇಕ, ಮಹಾಪೂಜೆ ನೆರವೇರಿತು. ನಂತರ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಸಾಯಂ ಪೂಜೆ, ರಂಗಪೂಜೆ, ಬಲಿ ಉತ್ಸವ, ರಾಜಾಂಗಣ ಪ್ರಸಾದ, ಪೀಠ ಪೂಜೆ, ಶುದ್ಧಿ ಕಲಶಾಭಿಷೇಕ, ಮಂತ್ರಾಕ್ಷತೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು. ನಗರದ ವಿವಿಧ ಬಡಾವಣೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಗೆ ವಿಶೇಷ ಪೂಜೆ, ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ದಯವಿಟ್ಟು ಸರತಿ ಸಾಲಿನಲ್ಲಿ ಬನ್ನಿ, ಯಾಕಂದ್ರೆ ಇಲ್ಲಿ ಸೇವೆ ಮಾಡಿದವರಿಗೆ ಕೈಯಲ್ಲಿ ಹಾಕಿ ಅದನ್ನ ಕೆಳಗೆ ಅರ್ಗೆ ಬಿಡ್ಲಿಕ್ಕೆ ಇರ್ತದೆ. ದಯವಿಟ್ಟು ಹಿಂದಿಗಳಿಂದ ಬಂದ್ರೆ ಸಂಕಲ್ಪ ಮಾಡಿದವರಿಗೆ ಯಾವುದೇ ಕಾರಣ. ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಮಂಗಳದೇವಿ ನಗರದ್ದು ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾಪನೆಗೊಂಡು ಇದೀಗ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಪೊಳಲಿಯ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಒಂದು ಪೂಜಾ ಕಾರ್ಯ ನಡೀತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ವಿವಿಧ ಹೋಮಗಳು, ಗಣಪತಿ ಹೋಮ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಕಲಶ ಸೇವೆ ಆಗಿರ್ಬೋದು, ನಾಗದೇವರಿಗೆ ನಾಗತಂಬಿಲ ಆಗಿರ್ಬೋದು, ಆಶ್ಲೇಷ ಬಲಿ ಆಗಿರ್ಬೋದು, ಅದೇ ರೀತಿ ಚಂಡಿಕಾ ಯಾಗವನ್ನು ಮಾಡಿಸಿ ನಾಡಿನ ಸರ್ವ ಜನರಿಗೂ ಕ್ಷೇಮ, ಸುಭಿಕ್ಷೆ ಹಾಗೂ ಸಂರಕ್ಷಣೆಗಾಗಿ ದೇವರನ್ನು ಮೊರೆ ಹೋಗಿದ್ದೇವೆ ಮತ್ತು ಭಕ್ತರ ಬೇಡಿಕೆ ಈಡೇರಿಕೆಯಾಗಿ ತಾಯಿ ರಾಜರಾಜೇಶ್ವರಿಯನ್ನು ಕೋರಿಕೆ ಮಾಡಿಕೊಂಡಿದ್ದೇವೆ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ, ಇವತ್ತು ಮಧ್ಯಾಹ್ನ ಹಾಗೂ ಇವತ್ತು ರಾತ್ರಿ ಕೂಡ ದೇವರಿಗೆ ಅನ್ನಪ್ರಸಾದ ವಿತರಣೆ ನಡೀತಿದೆ. ಸಾಯಂಕಾಲ 5 ಗಂಟೆಯಿಂದ ವಿವಿಧ ಪೂಜೆಗಳ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ರಂಗಪೂಜೆ ನಡೀಲಿದೆ. ಹಾಗೆ ಬಲಿ ಉತ್ಸವ ನಡೆದು ರಾತ್ರಿ ಕೂಡ ದೇವರ ಪ್ರಸಾದವನ್ನು ಜನರಿಗೆ ನೀಡಲಿಕ್ಕಿದ್ದೇವೆ. ನಗರದ ಮತ್ತು ಕೊಡಗಿನ ಮೂಲೆಯಿಂದ ಭಕ್ತಜನ ಸಾಗರ ಇವತ್ತು ಬರ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ವಿವಿಧ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ದೇವರ ಕಾರ್ಯ ನಡೀತಾ ಇದೆ.
ಸೂರಿಲ್ದೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವ ಬಡ ಕುಟುಂಬವೊಂದಕ್ಕೆ ಶಾಶ್ವತ ಸೂರಿನ ಭಾಗ್ಯ ಕಲ್ಪಿಸಲು ಮುಂದಾಗಿರೋ ಜಿಲ್ಲೆಯ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಸೇವಾ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ದಾಪಕ್ಲು ಬಳಿಯ ಎಂಬೆಮಾಡು ಪಡಿಯಾಣಿ ಗ್ರಾಮದ ಹ್ಯಾರಿಸ್ ಎಂಬ ವ್ಯಕ್ತಿಯ ಕುಟುಂಬದ ಸಂಕಷ್ಟವನ್ನು ಅರಿತ ಜಿಲ್ಲೆಯಲ್ಲಿ ಹಲವಾರು ಬಡ ಹಾಗೂ ನಿರ್ಗತಿಕರಿಗೆ ನೆರವಾಗ್ತಾ ಇರುವ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳು ಕುಟುಂಬಕ್ಕೆ ಶಾಶ್ವತ ಸೂರು ಕಲ್ಪಿಸಲು ಮುಂದಾಗಿದ್ದಾರೆ. ಗುರುವಾರ ಮನೆ ನಿರ್ಮಾಣದ ಶಂಕುಸ್ಥಾಪನೆಗೆ ಕೊಡಗು ಜಿಲ್ಲಾ ನಾಯಿಬ್ ಕಾಜಿ ಹಾಗೂ ಸಮಸ್ತ ಮುಷಾವರ ಸದಸ್ಯರಾದ ಅಬ್ದುಲ್ಲಾ ಫೈಜಿ ಹಾಗೂ ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷರಾದ ಸೈಯದ್ ಇಲ್ಯಾಸ್ ಅಲ್ ಐದ್ರೂಸಿ ತಂಗಳವರು ಮನೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಎಂಎಮಾಡು ಜಮಾತ್ ಮಾಜಿ ಕಾರ್ಯದರ್ಶಿ ಬಿಯು ಅಶ್ರಫ್ ಮಾತನಾಡಿ, ಗ್ರಾಮದಲ್ಲಿದ್ದ ಬಡ ಕುಟುಂಬವೊಂದಕ್ಕೆ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಸಂಘಟನೆ ಮನೆ ನಿರ್ಮಿಸಿ ಕೊಡೋ ಮೂಲಕ ಮಾನವೀಯತೆ ತೋರಿರುವುದು ಶ್ಲಾಘನೀಯವಾಗಿದೆ. ಸಮಾಜ ಸೇವಾ ಸಂಘಟನೆಗಳು ಸಂಕಷ್ಟದಲ್ಲಿರುವವರಿಗೆ ನೆರವಾದಲ್ಲಿ ಜಿಲ್ಲೆಯ ನಾನಾ ಭಾಗಗಳಲ್ಲಿರುವ ಬಡ ಕುಟುಂಬಗಳಿಗೆ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಲಿದೆ ಎಂದರು. ವಿವಿಧ ಭಾಗಗಳಲ್ಲಿ ಯಾವುದೇ ಜಾತಿ ಪಂಗಡಗಳನ್ನು ಗುರುತಿಸಿಕೊಳ್ಳದೆ ಅಂಗನವಾಡಿ ಕೇಂದ್ರಗಳಿಗಾಗಲಿ, ಹಾಸ್ಪಿಟಲ್ ವ್ಯವಸ್ಥೆಗಳಿಗಾಗಲಿ, ಶಾಲೆ ವ್ಯವಸ್ಥೆಗಾಗಲಿ ಹಲವಾರು ಕಾರ್ಯಕ್ರಮಗಳನ್ನು ಈ 1.5 ವರ್ಷಗಳಲ್ಲಿ ಹಮ್ಮಿಕೊಂಡು ಬಂದಿದ್ದು, ಅವರೇ ಖುದ್ದಾಗಿ ಈ ಒಂದು ಜನಸೇವಾ ಟ್ರಸ್ಟ್ನ ಮೂಲಕ ಎಂಎಮಾಡುವಿನ ಪಡಿಯಾನಿ ಭಾಗದ ಹಾರಿಸ್ ಎಂಬುವರ ಕುಟುಂಬದ ಬಗ್ಗೆ ಆಳವಾಗಿ ಪರಿಶೀಲನೆ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮನೆ ಕಟ್ಟುವ ಮೂಲಕ ಅವರಿಗೆ ನೆರವನ್ನು ತೋರಿಸಿದ್ದಾರೆ. ಪ್ರಥಮವಾಗಿ ಈ ಒಂದು ಜನಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂಥ ಟ್ರಸ್ಟ್ಗಳ ಮೂಲಕ ಜನಸಾಮಾನ್ಯರಿಗೆ, ಬಡವರಿಗೆ, ಆರ್ಥಿಕವಾಗಿರುವವರಿಗೆ ನಮ್ಮ ಜಿಲ್ಲಾದ್ಯಂತ ಎಲ್ಲ ಸಂಘಟನೆಗಳು ಮುಂದೆ ಬಂದು ಇಂಥ ಕಾರ್ಯಕ್ರಮಗಳು ಮಾಡಿಕೊಟ್ಟಿದ್ದಲ್ಲಿ ಅದೆಷ್ಟೋ ಬಡವರ ಜೀವನ ಮುಂದೆ ಸಾಗಲು ತುಂಬ ಸುಲಭವಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಒಂದು ಜನಸೇವಾ ಟ್ರಸ್ಟ್ ಈ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆರಂಭಿಸಬೇಕಾದರೆ ಜಿಲ್ಲೆಯ ನಾನಾ ಗಣ್ಯ ವ್ಯಕ್ತಿಗಳನ್ನು ನೇರವಾಗಿ ಅವರೇ ಕರೆದು ಈ ಒಂದು ಸೇವೆಯ ಮೂಲಕ ಎಂಎಮಾಡುವಿನಲ್ಲಿ ಇಂಥ ಒಂದು ಮನೆ ಕಟ್ಟಿಕೊಡಲು ಮುಂದೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದಂಥ ಎಲ್ಲರಿಗೂ, ಜನಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಿಗೂ, ಎಂಎಮಾಡುವಿನ ಪಡಿಯಾನಿ ಜಮಾಯತಿನ ಪರವಾಗಿ, ಊರವರ ಪರವಾಗಿ, ಎಲ್ಲರ ಪರವಾಗಿ ಈ ಒಂದು ವೇದಿಕೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಹೊದ್ದೂರು ಪಂಚಾಯತ್ ಅಧ್ಯಕ್ಷ ಎಚ್.ಎ. ಹಂಸ ಕೊಟ್ಟಂಬಡಿ ಮಾತನಾಡಿ, ಹಲವು ವರ್ಷಗಳಿಂದ ಅನುಗ್ರಹ ಚಾರಿಟೇಬಲ್ ಟ್ರಸ್ಟ್ ಸಂಘಟನೆ ಸಮಾಜ ಸೇವೆಯಲ್ಲಿ ನಿರಂತರ ತೊಡಗಿಸಿಕೊಂಡಿದ್ದು, ಅನಾರೋಗ್ಯಕ್ಕೆ ಒಳಗಾದವರು ಹಾಗೂ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ತುರ್ತು ಸಂದರ್ಭದಲ್ಲಿ ನೆರವಾಗುವ ಮೂಲಕ ಸೇವೆಯನ್ನ ಮಾಡ್ತಾ ಇದ್ದು, ತನ್ನ ಪಂಚಾಯತ್ ವ್ಯಾಪ್ತಿಯಲ್ಲೇ ಕಾಲೋನಿಯೊಂದಕ್ಕೆ ಬಾವಿ ನಿರ್ಮಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಎಂದರು. ಅನುಗ್ರಹ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಂಎಮಾಡುವಿನ ಪಡಿಯಾನಿಯಲ್ಲಿ ಬಡವರಿಗೋಸ್ಕರ ನೂತನವಾದ ಒಂದು ಮನೆ ನಿರ್ಮಾಣಕ್ಕಾಗಿ ಪೂಜೆಯನ್ನು ನೆರವೇರಿಸಿದಂಥ ನಮ್ಮ ಇಲ್ಯಾಸ್ ತಂಗಳವರೇ, ಅದೇ ರೀತಿ ನಮ್ಮ ಕೊಡಗು ಜಿಲ್ಲೆಯ ಕಾಜಿಯಾದಂಥ ಅಬ್ದುಲ್ಲಾ ಫೈಜಿ ಉಸ್ತಾದರವರೇ ಹಾಗೂ ಇಲ್ಲಿ ನಡೆದಂಥ ಎಲ್ಲ ನನ್ನ ಆತ್ಮೀಯ ಸಹೋದರರೇ, ಈ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ನಿಜವಾಗ್ಲೂ ಇದರಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ರಿಗೋಸ್ಕರ ನಾನು ನೋಡ್ತಾ ಇದ್ದೀನಿ, ಕೆಲವಾರು ವರ್ಷದಿಂದ ಈ ಫತೋ ಇವರ ಒಂದು ತಂಡ ನಿಜವಾಗ್ಲೂ ಒಂದು ಉತ್ತಮ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ ಒಂದು ಧರ್ಮಕ್ಕಾಗಿ ಅಲ್ಲ, ನನ್ನನ್ನು ಸುಮಾರು ಕಡೆ ಅವರು ಇಂಥ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಅದೇ ನನ್ನ ಕ್ಷೇತ್ರವಾದಂಥ ಮರಗೋಡಿನ ಒಂದು ಪಂಚಾಯಿತಿಯಲ್ಲಿ ಒಂದು ಬಾವಿ ಸಹ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಅಲ್ಲಿ ಬಾವಿ ಆಗಬೇಕಿತ್ತು, ಆಗಿದೆ. ಯಾವುದೇ ಧರ್ಮ ಇಲ್ಲ ಇದರಲ್ಲಿ. ನಾವು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಗ್ರಾಮ ಮುಂದುವರಿಬೇಕಾದ್ರೆ ಇಂಥ ಒಂದು ಟ್ರಸ್ಟ್ಗಳ ವತಿಯಿಂದ ನಿಜವಾಗ್ಲೂ ಅವರು ಗುರುತಿಸಿ, ಇಂಥ ಬಡವರು ಯಾರೇ ಆಗಿರಲಿ ಬಡವರಾಗಿರಬೇಕು ಅಂಥವನ್ನು ಗುರುತಿಸಿ ಇವತ್ತು ನಾವು ಇಲ್ಲಿ ಈ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಅದಕ್ಕೆ ಸಂಪೂರ್ಣ ಬೆಂಬಲ ನನ್ನ ಕಡೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾನು ಕೊಡ್ತೀನಿ ಅಂತೇಳಿ ಅಧ್ಯಕ್ಷರಿಗೆ ಭರವಸೆಯನ್ನು ಕೊಡ್ತಾ, ಇದು ಯಶಸ್ವಿಯಾಗಿ ನಡೆಯಲಿ. ಇನ್ನೂ ಸಹ ಹಲವಾರು ಬಡವರಿಗೆ ಕಾರುಣ್ಯ ತೋರಲಿ ಅಂತೇಳಿ ನನ್ನ 2 ಮಾತುಗಳನ್ನು. ನಾನು ಎಂ.ಎಚ್. ಮೊಹಮ್ಮದ್, ಕೊಡಗಿನ ಬಡವರ ಬೆಳಕು ಟ್ರಸ್ಟ್ ಅಧ್ಯಕ್ಷ. ನಮ್ಮ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿರುವಂಥ ಫತಾಚ ಅನುಗ್ರಹ ಟ್ರಸ್ಟನ್ನು ಮಾಡಿಕೊಂಡು
ತುಂಬ ಬಡವರಿಗೆ ಬೇಕಾಗಿ ಜಾತಿ ಮತ ಭೇದವಿಲ್ಲದೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಸಹಕರಿಸಿ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಹಾಗೂ ಈ ಮನೆ ಕಟ್ಟಲು ಮಾಪ್ಲತೋಡು ಮೂಸಕ್ಕನವರು 10,313 ರೂಪಾಯಿ ಕೂಡ ಒಪ್ಪಿರ್ತಾರೆ. ಅದೇ ರೀತಿ ಇದಕ್ಕೆ ಬೇಕಾದ 2 ಬಾಗಿಲು ಕಟ್ಲೆಯನ್ನು ನಾನು ಕೊಡ್ತೇನೆ ಎಂದು ಹೇಳಿ ಸಲಾಮ್ ಅಲೈಕುಂ. ಮಾತಾಡಲಿಕ್ಕೆ ಎಲ್ಲರೂ ಸೇಮ್ ಒಂದೇ ಸಬ್ಜೆಕ್ಟು. ಆದರೆ ಮೊದಲನಾಗಿ ನಿಮ್ಮ ಈ ಚಾರಿಟಬಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ, ಅರ್ಪಿಸ್ತಾ ಇದ್ದೀನಿ. ಬಡ ಕುಟುಂಬದವರಿಗೆ ಒಂದು ಮನೆ ಮತ್ತು ಎಲ್ಲ ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ನಮ್ಮ ಈ ರಾಜ್ಯದಲ್ಲಿ ಅಲ್ಲ ಗ್ರಾಮದಲ್ಲಿ ಎಲ್ಲ ಆಗುತ್ತೆ. ಆದ್ದರಿಂದ ಅವರಿಗೆ ಟ್ರಸ್ಟಿನ ಅಧ್ಯಕ್ಷರಿಗೂ ಮತ್ತು ಕಾರ್ಯಕರ್ತರಿಗೂ ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತಿಯ ವತಿಯಿಂದ ಮತ್ತು ಇದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮದಿದ್ದಾರೆ, ಇವರು ಇದ್ದಾರೆ, ಅವರೆಲ್ಲ ಸಹಾಯದಿಂದ ನಮ್ಮ ಈ ಹ್ಯಾರಿಸ್ ಅವರ ಬಡ ಕುಟುಂಬವನ್ನು ಒಂದು ಮುಂದಕ್ಕೆ ತಂದು ಇನ್ನು ಇಲ್ಲಿ ನಮ್ಮ ಎಮ್ಮೆಮಾಡು ಗ್ರಾಮದ ಪಡಿಯಾಣಿಯಾಗಲಿ ಎಮ್ಮೆಮಾಡಿ ಆಗಲಿ ಎಲ್ಲಿಯೇ ಆಗಲಿ ಬಡ ಗ್ರಾಮದವ್ರನ್ನ ಗುರುತಿಸಿ ಬಡ ಕುಟುಂಬವ್ರನ್ನ ಮೇಲೆತ್ತುವಂಥ ಕಾರ್ಬಾರನ್ನು ಅನುರಾಗ್ ಅವರ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ. ಅದು ತುಂಬು ಹೃದಯದಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸಲು ಅನುಮತಿ. ಕೊಡಗಿನ ಬಡವರ ಬೆಳಕು ಚಾರಿಟಿಯ ಅಧ್ಯಕ್ಷ ಎಂಎಚ್ ಮೊಹಮ್ಮದ್, ಸುಗ್ರಿ ಸುಬ್ರಹ್ಮಣಿ, ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮನ್ಸೂರ್ ಅಲಿ, ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಫತಾಯಿ ಕಡಂಗ, ಉಪಾಧ್ಯಕ್ಷ ಉಮರ್ ಎಡಪಾಲ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. وترضى يا ذا الجلال والإكرام اللهم بارك لنا في كل أمورنا خصوصا في أمرنا هذا وفي سائر معاملاتنا بركة تامة كما باركت على عبادك الصالحين. ಬಿಲ್ಲವ ಸಮಾಜ ಸೇವಾ ಸಂಘದ ವತಿಯಿಂದ ಜನವರಿ 18ರಂದು ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘದ ಮಡಿಕೇರಿ ತಾಲೂಕು ಅಧ್ಯಕ್ಷೆ ಬಿಎಸ್ ಲೀಲಾವತಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಗರದ ಕೊಡವ ಸಮಾಜದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮವನ್ನು ಸೋಲೂರು ಮಠದ ಆರ್ಯ ಈಡಿಗ ಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ತಾನು ವಹಿಸಿಕೊಂಡಿರುವುದಾಗಿ ಹೇಳಿದರು. ಸಾಧಕರನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಶಾಸಕರಾದ ಡಾ ಮಂತ್ರಗೌಡ ಅವರು ಸನ್ಮಾನಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿಧಾನ ಪರಿಷತ್ನ ಸದಸ್ಯರಾದ ಬಿಕೆ ಹರಿಪ್ರಸಾದ್, ಎಂಪಿ ಸುಜಾಕು ಶಾಲಪ್ಪ, ಮಾಜಿ ಸದಸ್ಯ ಹರೀಶ್ ಕುಮಾರ್ ಸೇರಿದಂತೆ ಇತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿ ತರಗತಿಗಳಲ್ಲಿನ ಸಮಾಜದ ಪ್ರತಿಭಾವಂತ 40 ರಿಂದ 50 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದೆಂದು ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಎಂಟೆಕ್ ಚಿನ್ನದ ಪದಕ ಪಡೆದ ಚೇರಂಬಾಣಿಯ ಬಿಬಿ ಸೋನಾ, ಎಂಫಾರ್ಮಾದಲ್ಲಿ ಚಿನ್ನದ ಪದಕ ಪಡೆದ ಬಿವಿ ಮಂಜುಶ್ರೀ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕಿ ಜಾಜಿ ಹಾಗೂ ರಾಷ್ಟ್ರೀಯ ವೈದ್ಯಕೀಯ ಸೇವೆ ಮತ್ತು ಸಂಗೀತ ಪ್ರಶಸ್ತಿ ವಿಜೇತರಾದ ಚಿತ್ರ ಆರ್ಯನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದೆಂದು ಹೇಳಿದರು. ಮಡಿಕೇರಿ ಬಿಲ್ಲವ ಸಮಾಜ ಸೇವಾ ಸಂಘ ಈ ನಮ್ಮ ಸಂಘದ ವತಿಯಿಂದ ದಿನಾಂಕ 18/1/2026 ಭಾನುವಾರ ಬೆಳಿಗ್ಗೆ 19 ಗಂಟೆಗೆ ಮಡಿಕೇರಿಯ ಕೊಳ ಸಮಾಜದಲ್ಲಿ ಬಿಲ್ಲವ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ, ಬಿಲ್ಲವ ಸಮಾಜದ ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಸೋಲೂರು ಮಠ ಆರ್ಯ ಈಡಿಗ ಮಹಾಸಂಸ್ಥಾನದ ವಿಖ್ಯಾತಾನಂದ ಸ್ವಾಮೀಜಿ ಇವರು ಉದ್ಘಾಟಿಸಲಿದ್ದಾರೆ. ಹಾಗೆಯೇ ಮಡಿಕೇರಿ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘಕ್ಕಾಗಿ ಸಂಘದ ನಿವೇಶನಕ್ಕಾಗಿ ಕಳೆದ 23 ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬರಲಾಗಿತ್ತು. ಇದೀಗ ವಿರಾಜಪೇಟೆ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಸನ್ಮಾನ್ಯ ಶ್ರೀ ಎಎಸ್ ಪೊನ್ನಣ್ಣ ಅವರ ಪರಿಶ್ರಮದಿಂದ ಮಡಿಕೇರಿಯ ಸುದರ್ಶನ ವೃತ್ತದ ಬಳಿ 26 ಸೆಂಟ್ ಜಾಗವನ್ನು ನಮ್ಮ ಸಂಘಕ್ಕಾಗಿ ಮಂಜೂರು ಮಾಡಿಕೊಟ್ಟಿರುತ್ತಾರೆ. ಇದಕ್ಕೆ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಸಹ ಸಹಕಾರ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಇವರುಗಳನ್ನು ಸನ್ಮಾನಿಸಿ ಗೌರವಿಸುತ್ತೇವೆ. ಮುಖ್ಯ ಅತಿಥಿಗಳಾಗಿ ಕೊಡಗು ಮೈಸೂರು ಸಂಸದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿಧಾನ ಪರಿಷತ್ ಸದಸ್ಯರ ಶ್ರೀ ಎಂಪಿ ಸುಜಾತ ಶಾಲಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಹರಿಪ್ರಸಾದ್, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮಂಗಳೂರು ಬೆಸ್ಕಾಂ ಅಧ್ಯಕ್ಷರಾದ ಹರೀಶ್ ಕುಮಾರ್, ಮಂಗಳೂರು ಕಂಕನಾಡಿ ಗರಡಿ ಕ್ಷೇತ್ರದ ಶ್ರೀ
ಶ್ರೀಯುತ ಚಿತ್ತರಂಜನ್, ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮಂಗಳೂರು ಇವರ ಅಧ್ಯಕ್ಷರಾದ ನವೀನ್ ಚಂದ್ರ ಡಿ ಸುವರ್ಣ, ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಮಲತಾ ಎನ್ ಸುವರ್ಣ ಹಾಗೂ ಕೊಡಗು ಜಿಲ್ಲಾ ಬಿಲ್ಲವ ಸಮಾಜದ ಒಕ್ಕೂಟದ ಅಧ್ಯಕ್ಷರಾದ ಬಿ.ಆರ್. ವಿನೋದ್ ಪೂಜಾರಿ, ಕೆಪಿಸಿಸಿ ಸದಸ್ಯರಾದ ರಮಾನಾಥ್ ಬೇಕರ್, ಮಂಗಳೂರಿನ ಒಕ್ಕೂಟದ ನವನೀತ್ ಡಿ ಹಿಂಗಾಣಿ ಇವರುಗಳು ಆ ದಿನ ಪಾಲ್ಗೊಳ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಕೆ ರವೀಂದ್ರ, ನಿಕಟಪೂರ್ವ ಅಧ್ಯಕ್ಷ ಬಿಎಂ ರಾಜಶೇಖರ್, ಕಾರ್ಯದರ್ಶಿ ಎಂಕೆ ಮನೋಹರ್ ಸುವರ್ಣ, ಯುವ ಘಟಕದ ಜಿಲ್ಲಾ ಸಂಚಾಲಕ ಬಿಎಂ ವಿನೋದ್ ಪಾಲ್ಗೊಂಡಿದ್ದರು. ದಪಕ್ಲು ಸಮೀಪದ ಕೋಪಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಹಾಗೂ ವಾರ್ಷಿಕೋತ್ಸವದ ಸಡಗರ ಸಂಭ್ರಮದಿಂದ ಜರುಗಿತು. ಶಾಲಾ ಆವರಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಗೀತಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಅರುಣ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ದಾಯನ ರಾಮಕೃಷ್ಣ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಕ್ಕಳಿಗೆ ಹಿತವಚನವೊಂದ ಹೇಳಿದರು. ಸಮಾರಂಭದಲ್ಲಿ ಅತಿಥಿಗಳಾಗಿ ಕುಂದಚೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪೊಡನೋಳನ ದಿನೇಶ್, ನಿವೃತ್ತ ಶಿಕ್ಷಕರಾದ ಬಿಎನ್ ಜಯಂತಿ, ಮಡಿಕೇರಿಯ ಕ್ರಿಯೇಟಿವ್ ಇಮೇಜಸ್ ಮಾಲೀಕರಾದ ಖಲೀಲ್, ಶಾಲೆಯ ಎಸ್ಟಿಎಂಸಿ ಸದಸ್ಯರು, ಪೋಷಕರು ಪಾಲ್ಗೊಂಡಿದ್ದರು. ಈ ಸಂದರ್ಭ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕರಾದ ರೇಖಾ ಅವರು, ಸಹ ಶಿಕ್ಷಕಿ ಲಿಖಿತ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಿಕರನ್ನ ರಂಜಿಸಿತು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು.